ಸ್ಟ್ರೆಸ್ಸನ್ನು ಕಂಟ್ರೋಲ್ ಇಟ್ಕೊಳ್ಳುವಂಥ ಒಂದಷ್ಟು ಸರಳ ಎಕ್ಸಸೈಸ್ಗಳ ಬಗ್ಗೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ಈ ವಿಡಿಯೋ ಇಷ್ಟ ಆಯಿತಾ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ ಇಷ್ಟ ಆದರೆ. ಕಮೆಂಟ್ ಮೂಲಕ ಏನಾದರೂ ಪ್ರಶ್ನೆಗಳಿದ್ದರೆ, ಹಾಗೆಯೇ ಏನಾದರೂ ಶೇರ್ ಮಾಡ್ಕೊಳ್ಳೋಣ ಅನಿಸಿದರೆ ಅಥವಾ ಸಲಹೆ ಕೊಡೋಣ ಅಂತ ಅನಿಸಿದರೆ ಕಮೆಂಟ್ ಹಾಕೋದಕ್ಕೆ ಮರಿಬೇಡಿ. ಈ ವಿಡಿಯೋದಲ್ಲಿ ನಾವೀಗ ನೋಡ್ತಿದ್ದೀವಿ, ಸ್ಟ್ರೆಸ್ ಅನ್ನೋದು ಸ್ನೇಹಿತರೆ ನಿಮ್ಗೆ ಗೊತ್ತೇ ಇದೆ, ಸಿಕ್ಕಾಪಟ್ಟೆ ಕೆಟ್ಟದ್ದು. ಸ್ಟ್ರೆಸ್ ಅನ್ನೋದು ಬಹಳ ರೋಗಗಳನ್ನು ತರುತ್ತೆ, ಬಾರದೇ ಇರೋ ರೋಗಗಳೇ ಇಲ್ಲ. ಡೈಜೆಷನ್ ಕೆಟ್ಟದಾಗೋದು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು, ಹಾಗೆಯೇ ಸಾಕಷ್ಟು ಪ್ರಾಬ್ಲಮ್ಗಳು ಬರೋದು, ಎಮೋಷ್ನಲಿ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ, ರಿಲೇಷನ್ಶಿಪ್ಗಳನ್ನು ಹಾಳು ಮಾಡುತ್ತೆ. ಅಷ್ಟೇ ಅಲ್ಲ, ಭಾವನಾತ್ಮಕವಾದ ತೊಂದರೆಗಳು, ಬೇಜಾರಾಗೋದು, ದುಃಖ ತರೋದು, ಸಿಟ್ಟು ತರೋದು, ಈ ಥರದ ಎಲ್ಲ ಸಂದರ್ಭಗಳನ್ನು ಸ್ಟ್ರೆಸ್ ನಮಗೆ ಉಂಟು ಮಾಡುತ್ತೆ. ಕೆಲಸದ ಒತ್ತಡ ಇರ್ಬೋದು, ಮನೆ ಕೆಲಸದ ಒತ್ತಡ ಇರ್ಬೋದು, ಹೊರಗಡೆ ಬಿಸ್ನೆಸ್ ಒತ್ತಡ ಇರ್ಬೋದು, ದುಡ್ಡಿನ ಸಮಸ್ಯೆ ಇರ್ಬೋದು, ಯಾವುದೇ ಇರ್ಬೋದು, ಸ್ಟ್ರೆಸ್ ಅನ್ನೋದು ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಹಾರ್ಮ್ಫುಲ್, ಗೊತ್ತೇ ಇದೆ ನಮಗೆ. ಇದರಿಂದ BP ಬರುತ್ತೆ, ಡಯಾಬಿಟಿಸ್ ಬರುತ್ತೆ, ಹಾರ್ಟ್ ಪ್ರಾಬ್ಲಮ್ಗಳು ಬರ್ತವೆ. ಸ್ಟ್ರೆಸ್ಸನ್ನು ನಾವು ಎಷ್ಟು ಕಂಟ್ರೋಲ್ ಇಟ್ಕೋತೀವೋ ಅಷ್ಟು ಒಳ್ಳೆಯದು. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಫೋಕಸ್ ಮಾಡ್ತೀನಿ ಸ್ಟ್ರೆಸ್ಸನ್ನು ಕಂಟ್ರೋಲ್ ಇಟ್ಕೊಳ್ಳುವಂಥ ಒಂದಷ್ಟು ಸರಳ ಎಕ್ಸಸೈಸ್ಗಳ ಬಗ್ಗೆ. ಅಂದರೆ ನಿಮಗೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಸ್ಟ್ರೆಸ್ ಅನ್ನೋದು ಫೀಲ್ ಆಗ್ತಾ ಇರುತ್ತೆ. ನನ್ನ ಹತ್ರ ಈ ಸಂದರ್ಭದಲ್ಲಿ ಇನ್ನು ಮುಂದೆ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಇದನ್ನು ಅಂದರೆ ಈ ಒತ್ತಡ ನನ್ನ ಹತ್ರ ಸಹಿಸೋಕ್ಕಾಗೋದಿಲ್ಲ ಅನ್ನೋದು ಕೆಲಸದಲ್ಲೇ ಇರ್ಬೋದು, ಬೇರೆ ಕಡೆನೇ ಇರ್ಬೋದು. ಅದಕ್ಕೆ ಒಂದು ಟೆಕ್ನಿಕ್ ಇದೆ, ಬಹಳ ಸಿಂಪಲ್ಲು, ಉಸಿರಾಟದ ಮೂಲಕನೇ ಆಗುವಂಥದ್ದು. ಪರ್ಟಿಕ್ಯುಲರ್ ಟೈಪಲ್ಲಿ ನಾವು ಉಸಿರಾಡೋ ಮೂಲಕ ನಮ್ಮ ಒತ್ತಡವನ್ನು, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಅದು ಹೇಗೆ ಅಂತ ನೋಡೋದಾದರೆ, ಯಾವುದೇ ಸ್ಟೇಜಲ್ಲಿರಿ ನೀವು, ಅಂದರೆ ಯಾವುದೇ ಪೊಸಿಷನಲ್ಲಿರಿ, ಕೂತ್ಕೊಂಡಿರಿ, ನಿಂತ್ಕೊಂಡಿರಿ, ಬಸ್ಸಲ್ಲಿರಿ, ಮನೆಯಲ್ಲಿರಿ, ಕುರ್ಚಿ ಮೇಲಿರಿ, ಸೋಫಾದಲ್ಲಿರಿ, ಎಲ್ಲೇ ಇರಿ, ಬೆನ್ನು ಮತ್ತು ಕತ್ತನ್ನು ನೇರವಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾನು ನೆಲದಲ್ಲಿ ಕೂತಿದ್ದೀನಿ ಆರಾಮಾಗಿ. ನೀವೇನು ಮಾಡ್ಬೋದು ಅಂದರೆ, ಸೋಫಾದಲ್ಲಿ ಕೂತಿದ್ದೀರೋ, ಎಲ್ಲಿ ಕೂತಿದ್ದೀರೋ ಅಲ್ಲೇ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ವಿಧಾನ ಅಂದರೆ, ಕಣ್ಣುಗಳನ್ನು ಮುಚ್ಕೋಬೋದು ಅಥವಾ ಕಣ್ಣುಗಳನ್ನು ತೆರ್ಕೊಂಡೇ ಕೂಡ ಮಾಡ್ಬೋದು. ಶ್ವಾಸವನ್ನು ಒಳಗಡೆ ಹೇಳ್ಕೊತೀರಾ, ಅಂದರೆ ಯಥಾ ಪ್ರಕಾರ ಸಹಜವಾಗಿ ಮೂಗಿನಿಂದ ಉಸಿರನ್ನು ಒಳಗಡೆ ತೊಗೊಂಡ್ರಿ, ಅದನ್ನು ಬಾಯಿಯಿಂದ ಹೊರಗಡೆ ಬಿಡ್ತೀರಾ. ಆಳವಾಗಿ ಉಸಿರನ್ನು ಒಳಗಡೆ ಎಳ್ಕೊತೀರಾ. ಆ ಒಳಗಡೆ ಎಳ್ಕೊಂಡಂಥ ಉಸಿರನ್ನು ಎಷ್ಟು ಟೈಮ್ ಸಾಧ್ಯ ಆಗುತ್ತೋ ಅಷ್ಟು ಟೈಮು ನಿಧಾನವಾಗಿ ಆರಾಮವಾಗಿ ರಿಲೀಸ್ ಮಾಡಬೇಕು ಬಾಯಿಯಿಂದ. ಅಂತ ಅಂದರೆ ಕಣ್ಣುಗಳನ್ನ ಮುಚ್ಕೊಂಡು ಮಾಡ್ಬೋದು, ಕಣ್ಣುಗಳನ್ನ ತೆರ್ಕೊಂಡು ಮಾಡಿದರೆ ಯಾವುದೇ ತೊಂದರೆ ಏನಿಲ್ಲ. ಇಲ್ಲಿ ವಿಷಯ ಏನಂದರೆ, ಸಾಧ್ಯ ಆದಷ್ಟು ದೀರ್ಘವಾಗಿ ರಿಲೀಸ್ ಮಾಡೋದಕ್ಕೆ ಸಾಧ್ಯ ಆಗಬೇಕು. 5ರಿಂದ 10 ಬಾರಿ ಮಾಡೋದಕ್ಕೆ ಟ್ರೈ ಮಾಡಬೇಕು. ಎಷ್ಟೇ ಸ್ಟ್ರೆಸ್ ಇರಲಿ, ಪರಿಸ್ಥಿತಿಯ ಒತ್ತಡ ಯಾವುದೇ ಥರ ಇರಲಿ, ಅಂದರೆ ಯಾವುದೇ ಥರದ ಸಂಚಲನ ಅಥವಾ ಪ್ರಕ್ಷುಬ್ಧತೆ ನಿಮ್ಮ ಮನಸ್ಸಿನ ಒಳಗಡೆ ಸೃಷ್ಟಿಯಾಗಿರಲಿ, ಅದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಎಕ್ಸಸೈಸು. ಇದು ಒಂದು ಎಕ್ಸಸೈಸ್ ಆಯಿತು. ಇನ್ನೊಂದು ನೀವು ಮಾಡುವಂಥದ್ದು ಅಂದರೆ, ಈಗ ಎದುರುಗಡೆ ಜನ ಇರ್ತಾರೆ, ಅವ್ರ ಎದುರಿಗೆ ನೀವು ತೋರಿಸ್ಕೊಳ್ಳೋಕ್ಕಾಗೋದಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಅಂದರೆ ನಮ್ಮ ಒತ್ತಡ ಅನ್ನೋದು ಜಾಸ್ತಿ ಆಗೋದು ಯಾವಾಗಿದ್ರೂ ಸುತ್ತಮುತ್ತಲಿನವರು, ಅಂದರೆ ನಿಮ್ಮ ಬಾಸ್ ಇರ್ಬೋದು, ಕಲೀಗ್ಸ್ ಇರ್ಬೋದು, ಅವರ ಎದುರುಗಡೆ ಒಂದು ವಾತಾವರಣವನ್ನು ಫೇಸ್ ಮಾಡೋ ಸಂದರ್ಭದಲ್ಲೇ ಒತ್ತಡ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವು ಸಲ ಜಾಬ್ ಇಂಟರ್ವ್ಯೂಸಲ್ಲಿರ್ಬೋದು, ಅಥವಾ ಇನ್ಯಾವುದೋ ಸಂದರ್ಭಗಳಿಗಾಗಿ ಯಾವುದೋ ವ್ಯಕ್ತಿಯನ್ನು, ಕ್ಲೈಂಟನ್ನು ಅಥವಾ ಕಸ್ಟಮರನ್ನು ಅಥವಾ ನಿಮಗೆ ಅತ್ಯಂತ ಬೇಕಾದವ್ರನ್ನ ಮೀಟ್ ಮಾಡೋದಿರ್ಬೋದು, ರಾಜಿ ಸಂಧಾನ, ಪಂಚಾಯಿತಿ ಮಾತುಕತೆಗಳು ಏನೇ ಇರ್ಬೋದು. ಆ ಸಂದರ್ಭದಲ್ಲಿ ಪುಸ್ ಅಂತ ಮಾಡೋದು ಎಲ್ಲೊಂದು ಕಡೆ ಅಷ್ಟೊಂದು ಸರಿ ಅಂತ ಅನಿಸೋದಿಲ್ಲ. ನಿಮ್ಮ ದುರ್ಬಲತೆಯನ್ನು ತೋರಿಸ್ಕೊಂಡಂಗೂ ಆಗುತ್ತೆ ಅಂತ ನಿಮ್ಗೆ ಅನ್ಸೋದಾದರೆ ಇನ್ನೊಂದು ಟೆಕ್ನಿಕ್ ಕೂಡ ಇದೆ. ಇದರಲ್ಲಿ ನೀವು ಸೈಲೆನ್ಸನ್ನು ಕಾಪಾಡ್ಕೋಬೋದು, ಅಂದರೆ ಅವರಿಗೆ ಗೊತ್ತಾಗದೇ ಇರೋ ಥರನೂ ನೀವು ಈ ಎಕ್ಸಸೈಸನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಇದು ಕೂಡ ಸ್ಟ್ರೆಸ್ಸನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಆ ಎಕ್ಸಸೈಸ್ ಏನು ಅಂತ ನಾವೀಗ ನೋಡೋಣ ಬನ್ನಿ. ಕೂತ್ಕೋತೀರಾ ಅಥವಾ ನಿಂತ್ಕೋತೀರಾ, ನೀವು ಯಾವ ಪೊಸಿಷನಲ್ಲಿದ್ದೀರೋ ಅದೇ ಪೊಸಿಷನಲ್ಲೇ ಇರ್ತೀರಾ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಶ್ವಾಸವನ್ನು ಒಳಗಡೆ ತಗೋತೀರಾ, ಒಳಗಡೆ ಎಲ್ಲಿವರೆಗೆ ತಗೋತೀರಾ ಅಂದರೆ ಎದೆ, ಹೊಟ್ಟೆಯ ಬುಡ, ಅಂದರೆ ಈ ಬೆನ್ನುಮೂಳೆ ಬುಡ ಅಂತ ಹೇಳ್ತಾರೆ, ಸೊಂಟದ ಬುಡ, ಅಲ್ಲಿವರೆಗೆ ಶ್ವಾಸವನ್ನು ಒಳಗಡೆ ಎಳ್ಕೋಬೇಕು, ಡೀಪ್ ಶ್ವಾಸ. ಆಮೇಲೆ ಅದನ್ನು ನಿಧಾನವಾಗಿ ಹೊರಗಡೆ ಬಿಡೋದು.
ಇದು ಕೂಡ ಅಂದರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಮಾಡಿದರೆ ನೀವು ಸ್ಟ್ರೆಸ್ಸನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯದಷ್ಟು ಕೆಳಮಟ್ಟಕ್ಕೆ ತರೋದಕ್ಕೆ ಸಹಾಯ ಮಾಡುತ್ತೆ. ಒಂದು 5ರಿಂದ 10 ಬಾರಿ ಮಾಡೋದಕ್ಕೆ ಟ್ರೈ ಮಾಡಿ, ತುಂಬ ಒಳ್ಳೆಯದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚು ಸಲ ಮಾಡಿ, ಜಾಸ್ತಿ ಟೈಮ್ ಕೊಡೋದಕ್ಕೆ ಟ್ರೈ ಮಾಡಿ. ಅಂದರೆ ಉಸಿರಾಟವನ್ನು ಸಾಧ್ಯ ಆದಷ್ಟು ದೀರ್ಘ ಮಾಡೋದಕ್ಕೆ ಟ್ರೈ ಮಾಡ್ತಾಯಿರಿ. ಆ ಥರ ಪ್ರಾಕ್ಟೀಸ್ ಮಾಡಿ. ಇದು ಕೂಡ ನಿಮ್ಮನ್ನು ಅಂದರೆ ಮನಸ್ಸನ್ನು ಹಗುರಗೊಳಿಸಿ ಒತ್ತಡ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಖುಷಿಯ ಕೆಮಿಕಲ್ಗಳನ್ನು ನಿಮ್ಮ ಬ್ರೈನ್ಗೆ ಒದಗಿಸುತ್ತೆ. ಈ ಥರದ ಎಕ್ಸಸೈಸ್ಗಳ ಮೂಲಕ ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಮೇಲೆ ಹೇಳಿದಂಥ ಎಲ್ಲ ಆರೋಗ್ಯದ ಮತ್ತು ಮಾನಸಿಕ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಹಕಾರ ಕೊಡುತ್ತೆ ನಿಮಗೆ. ಇಷ್ಟು ಹೇಳಿ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.